ಸಬ್ಕಾನ್ಷಿಯಸ್ ಮೈಂಡ್ ಈಸ್ ಎ ಇನ್ನರ್ ಚೈಲ್ಡ್, ನಮ್ಮೊಳಗಿರುವಂಥ ಮಗು. ನಿಮಗೇನೇ ಒಂದು ಬೇಜಾರಾದಾಗ ಅಥವಾ ಏನೇ ಮಾಡಿದಾಗ ನಮ್ಮ ಕೋಪ ಹೊರಗಡೆ ಬರುತ್ತೆ. ನಾವು ಚೀರ್ತೀವಿ, ಕೂಗ್ತೀವಿ, ಅಥವಾ ಏನೋ ವಸ್ತುನ ಬಿಸಾಕ್ತೀವಿ. ನಮ್ಮ ತಂದೆ ನಮ್ಮ ಮುಂದೆ ದುಡ್ಡಿಗೆ ಸಫರ್ ಪಟ್ಟಿದ್ರೆ ನಮಗೆ ಗೊತ್ತಿಲ್ಲದೆ 25 ವರ್ಷ ಆದಮೇಲಿಂದ ನಾವು ದುಡ್ಡಿಗೆ ಸಫರ್ ಪಡ್ತೀವಿ. ಯಾಕೆಂದರೆ ತಂದೆ ಸಫರ್ ಪಟ್ಟಿರೋದು ನೋಡಿರುತ್ತಲ್ಲ ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಗೊತ್ತಾ, ಇದು ತಂದೆದು, ಇದು ತಾಯಿದು, ಇದು ಪಕ್ಕದ ಮನೆಯವ್ರದ್ದು ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಹೀಗೆ ಅಂತ ಅರ್ಥ. ಅದೊಂದು ಪುಟ್ಟು ಮಗುಗೆ ಏನು ಗೊತ್ತು, ನೀಟಾಗಿ ಬುದ್ಧಿ ಹೇಳಿದ್ರೆ ಮಾತ್ರ, ಸಂಸ್ಕಾರ ಕಲಿಸಿದ್ರೆ ಗೊತ್ತಾಗುತ್ತೋ ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಾವು ಏನು ಅಂತೀವಿ ಅದನ್ನು ಪ್ರೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ದುಡ್ಡಿಲ್ಲ ಅಂತಲೇ ಇದ್ದರೆ, ಅಥವಾ ನನ್ನ ಕಾರ್ ತೊಗೊಳಕ್ಕಾಗ್ತಿಲ್ಲ, ನನ್ನ ಲೈಫಲ್ಲಿ ಏನಿಲ್ಲ ಅಂತ ಇದ್ದರೆ, ನೀವು ಏನು ಅಂದ್ಕೊಂಡಿದ್ದೀರಾ, ಏನಿಲ್ಲ, ಆಗ್ತಾ ಇಲ್ಲ, ಅದನ್ನು ಪ್ರೂವ್ ಮಾಡುತ್ತೆ. ಅದಕ್ಕೆ ಸಿಚುವೇಶನ್ನ, ಸರ್ಕಮ್ಸ್ಟೆನ್ಸಸ್ನ ತಂದುಕೊಡುತ್ತೆ. ನನಗೆ ಮೋಸ ಮಾಡೋರೇ ಬರ್ತಾ ಇದ್ದಾರೆ ಲೈಫಲ್ಲಿ ಅಂತ ಇದ್ದರೆ, ಮೋಸ ಮಾಡೋ ವ್ಯಕ್ತಿಯನ್ನೇ ಕರ್ಕೊಂಬರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ನೀವು ಏನು ಬೀಜ ಬಿತ್ತುತ್ತೀರಾ, ಅದು ಸೀಡಾಗಿ ಒಂದು ಮರ ಆಗಿ ಅದರ ಫಲ 6 ತಿಂಗಳೊಳಗೆ ನೋಡ್ತೀರಾ. ಈಗ ಇವತ್ತಿನ ದಿನ ಚೆನ್ನಾಗಿಲ್ಲ ಅಂದರೆ ಈ 6 ತಿಂಗಳಿಂದ ನಿಮ್ಮ ಲೈಫ್ ಬಗ್ಗೆ ನೀವು ಬೈಕೊಂಡಿರ್ತೀರ. ಅದರ ಫಲ ಇವತ್ತು ಜೀವನದಲ್ಲಿ ಮೋಸಗಾರರು ಅಥವಾ ತೊಂದರೆ ಕೊಡೋರು ಅಥವಾ ನಿಮಗೆ ನೀವು ನೋವು ಕೊಟ್ಕೊಳ್ಳೋದು, ಇದೆಲ್ಲ ಕಾಮನ್ ಆಗುತ್ತೆ. ಸೊ ನಾನೇನು ಹೇಳ್ತೀನಿ, ರಾತ್ರಿ ತನಕ ಏನೇನಾಯಿತು ಅದು ಬಿಟ್ಬಿಡಿ. ನಾಳೆ ಮತ್ತೆ ಇವತ್ತು ಹೊಸ ದಿನ ಸಿಗ್ತಾ, ಯು ಆರ್ ದ ಲಕ್ಕಿಯೆಸ್ಟ್. ಯಾಕೆಂದರೆ ನಮ್ಮಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸನ್ನಿಧಾನ ಇರುತ್ತೆ. ಅಂದರೆ ವಿ ಆರ್ ದ ಕ್ರಿಯೇಟರ್, ಆಪರೇಟರ್, ಡೆಸ್ಟ್ರಾಯರ್. ಸೊ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೋಬೋದು. ಈ ಕ್ಷಣ ನಾವೇನೋ ಒಂದು ಥಾಟ್ ಕ್ರಿಯೇಟ್ ಮಾಡ್ಕೊಂಡ್ವಿ, ನಾವು ಬದುಕಲ್ಲ ಅಂದರೆ ನಾವು ಸುಸೈಡ್ ಮಾಡ್ಕೊಂಡ್ಬಿಡ್ತೀವಿ, ಇನ್ನೇನೋ ಆಗುತ್ತೆ. ಇಲ್ಲ, ನಾನು ಚಾಲೆಂಜಾಗಿ ತೊಗೊಂಡು ಬದುಕ್ತೀನಿ, 6 ತಿಂಗಳು ನೋಡು ನಾನು ಹೆಂಗೆ ಬದುಕ್ತೀನಿ ಅಂತ ಅಂತೀವಿ. ಸೊ ಲೈಫೇ ಡೆಸ್ಟಿನಿನೇ ಚೇಂಜ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.